ಇನ್ನು ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಮಧ್ಯೆ ಸಿಎಂ ಕುರ್ಚಿ ಕಾದಾಟ ನಡೀತಾ ಇದೆ. ಈ ಮಧ್ಯೆ ಪ್ರಿಯಾಂಕ್ ಖರ್ಗೆ ನೆಕ್ಸ್ಟ್ ಡಿಸಿಎಂ ಎಂಬ ವದಂತಿಗಳು ಹರಿದಾಡ್ತಿವೆ. ಈ ಬಗ್ಗೆ ಸ್ವತಃ ಪ್ರಿಯಾಂಕ್ ಖರ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ನನಗೆ ರಾಜಕೀಯ ಪದೋನ್ನತಿ ಸಿಗುವ ಬಗ್ಗೆ ಗೊತ್ತಿಲ್ಲ, ಅಥವಾ ನೀವೇ ನಮಗೆ ಪ್ರಮೋಷನ್ ಕೊಡ್ತಿದ್ದೀರಾ ಹೇಗೆ ಅಂತ ಮಾಧ್ಯಮಗಳನ್ನೇ ಪ್ರಶ್ನೆ ಮಾಡಿದ್ರು. ಈ ಬಗ್ಗೆ ನೀವೇನೇ ಹೇಳಿದ್ರು ಪ್ರಯೋಜನ ಇಲ್ಲ, ಬದಲಾಗಿ ಹೈಕಮಾಂಡ್ ನಾಯಕರು ಹೇಳಬೇಕು. ನನ್ನ ಹಣೆ ಬರಹ ನನಗೆ ಗೊತ್ತಿಲ್ಲ, ಇನ್ನು ಬೇರೆಯವರು ಹೇಳೋದೇನು. ಬದಲಾವಣೆ ಒಬ್ಬರ ಮೇಲೆ ಆಗಲ್ಲ, ಸಚಿವ ಸಂಪುಟದ ಮೇಲೆ ಆಗುತ್ತದೆ ಹಾಗೂ ಶಾಸಕರ ಮೇಲೆ ಆಗುತ್ತೆ. ಅದು ಸಾಮೂಹಿಕವಾಗಿ ಆಗುತ್ತದೆ. ತೀರ್ಮಾನ ಹಾಗೂ ಆಡಳಿತ ಸಾಮೂಹಿಕವಾಗಿರುತ್ತೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ರು. ಹೌದು, ಪ್ರಿಯಾಂಕ್ ಖರ್ಗೆ ನೋಡಿ, ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಗ ಅನ್ನೋ ಕಾರಣಕ್ಕೆ ಬಹಳಷ್ಟು ಅವಕಾಶಗಳಾಯ್ತು. ಬೇರೆ ಯಾರೇ ಆಗಿದ್ರೆ ಅಷ್ಟು ಸಾಧ್ಯ ಆಗ್ತಿರ್ಲಿಲ್ಲ. ಸೊ ಪ್ರಿಯಾಂಕ್ ಖರ್ಗೆ ಅಷ್ಟೇ ಸರಿಸಾಟಿಯಾಗಿ ಕಮ್ಯುನಿಟಿಯಲ್ಲಿ ಬೆಳೆದದ್ದು ನಮ್ಮ ಶಿವರಾಜ್ ತಂಗಡಗಿ. 8ರಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಮಂತ್ರಿ, 13ರಲ್ಲಿ ಮಂತ್ರಿ, 23ರಲ್ಲಿ ಮಂತ್ರಿ. ಪ್ರಿಯಾಂಕ್ ಖರ್ಗೆ ಅವರು ಅಷ್ಟೇ. ಪ್ರಿಯಾಂಕ್ ಖರ್ಗೆ ಬೈ ಎಲೆಕ್ಷನ್ ಅಲ್ಲಿ ಸೋಲ್ತಾರೆ, ನಂತರ ಅವ್ರು 13ರಲ್ಲಿ ರಿಪೀಟ್ ಚುನಾವಣೆ ಗೆಲ್ತಾರೆ. 13ರಲ್ಲಿ ಮಂತ್ರಿ, ಮತ್ತೀಗ ಮಂತ್ರಿ ಸ್ಥಾನಗಳು. ಬಟ್ ಒಂದ್ ವಿಷಯ ಏನು ಅಂತಂದ್ರೆ, DCM ಆಗ್ಬೋದು, ಹೇಳಕ್ಕಾಗಲ್ಲ. ಯಂಗ್ಸ್ಟರ್ಗಳು ಫಸ್ಟ್ ಟೈಮ್ ಗೆದ್ದವ್ರು ಮಂತ್ರಿ ಆಗ್ಲಿ ಅಂತ ಹೇಳುವಂತ DCM ಡಿಕೆ ಶಿವಕುಮಾರ್ ಅವರು, ಇವ್ರನ್ನು ಅವರು ಸಿಎಂ ಆದ್ರೆ ಡಿಕೆ ಶಿವಕುಮಾರ್ DCM ಆಗ್ಬೋದೇನೋ. ಬಟ್ ಅವ್ರಿಗಿಂತ ಇನ್ನೂ ಸಮರ್ಥರು, ಯೋಗ್ಯರು, ಅರ್ಹತೆರೋರು ಕಾಂಗ್ರೆಸ್ ಅಲ್ಲಿ ಇದ್ದಾರೆ. ನೋಡ್ಬೇಕದೇನಾಗುತ್ತೆ ಅಂತ. ಇನ್ನೊಂದ್ ಕಡೆ ಮೊದಲ ಬಾರಿ ಗೆದ್ದ 31 ಶಾಸಕರ ಪೈಕಿ 5 ಜನರಿಗಾದ್ರೂ ಸಚಿವ ಸ್ಥಾನ ಕೊಡಬೇಕು, ಹೀಗಾಗಿ ನಾವೆಲ್ಲರೂ ಸೇರಿ ಹೈಕಮಾಂಡ್ಗೆ ಪತ್ರ ಬರೆದಿದ್ದೇವೆ ಅಂತ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಶಾಸಕ, ನನ್ನ ಆತ್ಮೀಯ ಪ್ರದೀಪ್ ಈಶ್ವರ್ ಸ್ಪಷ್ಟಪಡಿಸಿದ್ದಾರೆ. ಈ ಪತ್ರಕ್ಕೆ ನಾನು ಸಹಿ ಹಾಕಿದ್ದೇನೆ, ನನಗೆ ಸಚಿವ ಸ್ಥಾನ ಕೊಡಿ ಅಂತ ಕೇಳಿಲ್ಲ, ಯಾರಿಗಾದ್ರೂ ಕೊಡಿ ಅಂತ ಮನವಿ ಮಾಡಿದ್ದೇವೆ. ನಮ್ಮಲ್ಲಿ ಒಗ್ಗಟ್ಟಿದೆ, ರವಿ ಗಣಿಗ, ಪೊನ್ನಣ್ಣ, ಶಿವಗಂಗಾ, ನಯನಾ ಮೋಟಮ್ಮ, ಮಂತರಗೌಡ ಅವರಿಗಾದ್ರೂ ಕೊಡಿ. ಎಲ್ಲರೂ ರಿಸರ್ವ್ ಇದ್ದಾರೆ, ಕೇಳೋದು ನಮ್ಮ ಹಕ್ಕು. ಹಣೆಯಲ್ಲಿ ಬರೆದಿದ್ರೆ ಯಾರು ತಪ್ಪಿಸ್ತಾರೆ? ಜಾತಿ ಆಧಾರ, ಪ್ರಾದೇಶಿಕ ಆಧಾರದಲ್ಲಿ ಅರ್ಹರಿದ್ದಾರೆ. ಈಗ ಲಿಸ್ಟ್ ನಲ್ಲಿ ಇರೋರು ದೊಡ್ಡ ದೊಡ್ಡ ವಿಕೆಟ್ ಗಳನ್ನ ಉಳಿಸಿರೋರು, ನಾನು ಕೂಡ ದೊಡ್ಡ ವಿಕೆಟ್ ಅನ್ನೇ ಹೊಡೆದಿರೋದು. ನನಗೂ ಮಂತ್ರಿ ಆಗೋ ಆಸೆ ಇದೆ, ಆದ್ರೆ ಕೊಡೋದು ಬಿಡೋದು ಪಕ್ಷಕ್ಕೆ ಬಿಟ್ಟಿತ್ತು ಅಂತ ಪ್ರದೀಪ್ ಈಶ್ವರ್ ಹೇಳಿದ್ರು. ಪ್ರದೀಪ್ ಈಶ್ವರ್ ಡಾಕ್ಟರ್ ಕೆ ಸುಧಾಕರ್ ಸೋಲ್ಸ್ ಬಂದವಾಗ ದೊಡ್ಡ ವಿಕೆಟ್ ಹೊಡೆದಿದ್ರಿ ಅಂತ ಹೇಳ್ತಾರೆ. ಪಾಪ ಪಕ್ಕದಲ್ಲಿ ಬಾಗೇಪಲ್ಲಿನ ಸುಬ್ಬಾರೆಡ್ಡಿ ಇದ್ದಾರೆ, ಸುಬ್ಬಾರೆಡ್ಡಿ MLA ಆಗಿದ್ದಾರೆ. ಇನ್ನು MC ಸುಧಾಕರ್ ಸೀನಿಯರ್ ಇದ್ದಾರೆ, ಅವ್ರ ಮಂತ್ರಿ ಇದ್ದಾರೆ ಈಗಾಗಲೇ. ಗೌರಿಬಿದನೂರು ಇಂಡಿಪೆಂಡೆಂಟ್ MLA. ಇನ್ನು ಚಿಕ್ಕಬಳ್ಳಾಪುರದೊಳಗ ಬಂದಾಗಲ್ಲ, ಕೋಲಾರ ಬಂದಾಗ SN ನಾರಾಯಣ ಸ್ವಾಮಿ ಇದ್ದಾರೆ, ಇನ್ನು ಮಂತ್ರಿ ಆಗಿಲ್ಲ ಪಾಪ. ನಂಜೇಗೌಡರು, ಮಾಲೂರು ನಂಜೇಗೌಡರು ಇನ್ನು ಮಂತ್ರಿ ಆಗಿಲ್ಲ. ಕೊತ್ತೂರು ಮಂಜುನಾಥ್ ಮಂತ್ರಿ ಆಗಿಲ್ಲ. ಕೋಲಾರ, ಚಿಕ್ಕಬಳ್ಳಾಪುರ, ಅವಳಿ ಜಿಲ್ಲೆಗಳ ಲೆಕ್ಕ ಹಾಕಿದ್ರೆ ಸೀನಿಯರ್ಸ್ ಬಹಳ ಇದ್ದಾರೆ. ಆದ್ರೆ ನಾನು ಯೋಗ್ಯ ಇದ್ದೀನಿ, ಅರ್ಹ ಇದ್ದೀನಿ, ನನಗೂ ಕೊಡ್ಲಿ ಅಂತ ಅವ್ರು ಹೇಳ್ತಾವ್ರೆ. ನೋಡ್ಬೇಕು. ಯಾಕಂದ್ರೆ MR ಸೀತಾರಾಮ್ ಅವ್ರ ಮಂತ್ರಿ ಆಗ್ತಿದ್ರು ಆ ಕಮ್ಯುನಿಟಿನಲ್ಲಿ. ಸೊ ಹಾಗಾಗಿ ಆ ಕಮ್ಯುನಿಟಿ ಆಧಾರದಲ್ಲಿ ಕೊಡ್ಲಿ ಅನ್ನೋ ಲೆಕ್ಕಾಚಾರ ಇದ್ದಂಗಿದೆ. DCM ಡಿಕೆ ಶಿವಕುಮಾರ್ CM ಆದ್ರೆ ಏನ್ ಮಾಡ್ತಾರೆ ನೋಡ್ಬೇಕು. ಇನ್ನು ಆ ಕಡೆ ಯಾರಿಗೆ MLCಗಳದು ರಾಜ್ಯ ಕಾಂಗ್ರೆಸ್ ನಲ್ಲಿ ಮತ್ತೊಂದು ಕುತೂಹಲಕಾರಿ ಬೆಳವಣಿಗೆ ನಡೆದಿದೆ. ಇತ್ತೀಚೆಗಷ್ಟೇ ಸಚಿವ ಸಂಪುಟ ಪುನರ್ರಚನೆಗೆ 31 ಶಾಸಕರು ಒತ್ತಾಯ ಮಾಡಿ ಹೈಕಮಾಂಡ್ಗೆ ಪತ್ರ ಬರೆದಿದ್ರು. ಈ ಬೆನ್ನಲ್ಲೇ 24 ಮಂದಿ ವಿಧಾನ ಪರಿಷತ್ ಸದಸ್ಯರು ಪತ್ರ ಬರೆದಿದ್ದಾರೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾದ ಪರಿಷತ್ ಸದಸ್ಯರು ಸೂಕ್ತ ಪ್ರಾತಿನಿಧ್ಯ ನೀಡುವಂತೆ ಒತ್ತಾಯಿಸಿದ್ದಾರೆ. ಸಚಿವ ಸಂಪುಟದಲ್ಲಿ ಪ್ರಾತಿನಿಧ್ಯ ನೀಡುವಂತೆ 24 MLCಗಳು ಸಹ ಮಾಡಿದ ಪತ್ರವನ್ನ ಸಲ್ಲಿಸಿದ್ದಾರೆ. ಸಂಪುಟದಲ್ಲಿ MLCಗಳಿಗೆ ಪ್ರಾತಿನಿಧ್ಯ ಇಲ್ಲದಿರುವುದು ಅಸಮಾನತೆ, ನಿರುತ್ಸಾಹ ಭಾವನೆ ಉಂಟು ಮಾಡುತ್ತೆ, ಪಕ್ಷದ ಸಂಘಟನೆಯನ್ನ ದುರ್ಬಲಗೊಳಿಸುತ್ತದೆ. ಆದ್ದರಿಂದ ವಿಧಾನ ಪರಿಷತ್ನ ಕನಿಷ್ಠ 5 ಸದಸ್ಯರನ್ನ ಸಚಿವ ಸಂಪುಟದಲ್ಲಿ ಸೇರಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರಗಳಿಂದ ಒಬ್ರು, ಪದವೀಧರ ಅಥವಾ ಶಿಕ್ಷಕರ ಕ್ಷೇತ್ರಗಳಿಂದ ಒಬ್ರು, ಕೆಳಮನೆ ಅಥವಾ ನಾಮನಿರ್ದೇಶಿತ ವರ್ಗದಿಂದ ಒಬ್ಬ MLCನ ಆಯ್ಕೆ ಮಾಡುವಂತೆ ಮನವಿ ಮಾಡಿದ್ದಾರೆ. ಇಟ್ಸ್ ಸೂಪರ್ ವಂಡರ್ಫುಲ್, ಅದಾಗ್ಲೇಬೇಕು. ಕಾರಣ ಯಾಕೆಂದ್ರೆ ಶಿಕ್ಷಕರ ಕ್ಷೇತ್ರದಿಂದ ಗೆದ್ದಂತ MLCಗಳು ಯಾರಿದ್ದಾರೆ? ಈ MLC ಪುಟ್ಟಣ್ಣ ಆಗ್ಬೋದು. ಸೊ ಹಿಂಗೆ ಬಹಳ ಜನ ಇದ್ದಾರೆ. ಸೊ ಹಾಗಾಗಿ ಅವರು ಮಂತ್ರಿ ಸ್ಥಾನಗಳನ್ನ ಅಲಂಕರಿಸಿದ್ರೆ ಅದಕ್ಕೊಂದು ಅರ್ಥ ಇರ್ತದೆ. ಇನ್ನು ಪದವೀಧರ ಕ್ಷೇತ್ರದಿಂದ ಬಂದವರು ಒಬ್ರು ಮಾಡಿದ್ರೆ ಪದವೀಧರ ಸಮಸ್ಯೆಗಳನ್ನು ಜಾಬ್ ಆಗ್ತಿದೆಯಾ ಇಲ್ವಾ ಅದನ್ನ ಲೀಡ್ ಮಾಡಕ್ ಒಬ್ರು ಆಗ್ತಾರೆ. ಅಂಡ್ ನಾಮನಿರ್ದೇಶಿತ ಸದಸ್ಯರನ್ನ ಬೇಕು ಅಂದ್ರೆ ನಿರ್ಧಾರ ಮಾಡ್ಬೋದು, ಅಥವಾ ಲೋಕಲ್ ಬಾಡಿಯಿಂದ ಗೆದ್ದವ್ರೇನು ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಮೊದ್ಲೆಲ್ಲ ಹಂಗೆ ಮಾಡ್ತಿದ್ದೆ. ಈಗ ಬೋಸರಾಜ್ ಅವ್ರು ಇದ್ದಾರೆ, ಈ ಹಿಂದೆ ಮಮತಾಜ್ ಅಲಿ ಖಾನ್ ಆತರ ಮಂತ್ರಿ ಆಗಿದ್ರು, ಸೀತಾರಾಮ್ ಕೂಡ ಹಂಗೆ ಮಂತ್ರಿ ಆಗಿದ್ರು. ವಿಧಾನ ಪರಿಷತ್ತಲ್ಲೂ ಯೋಗ್ಯರಿದ್ದಾರೆ, ಅರ್ಹರಿದ್ದಾರೆ. ಅವ್ರು ರೆಪ್ರೆಸೆಂಟ್ ಮಾಡೋ ವರ್ಗವನ್ನ, ಶಿಕ್ಷಕರನ್ನ, ಪದವೀಧರರನ್ನ, ಲೋಕಲ್ ಬಾಡಿಗಳನ್ನ ರೆಪ್ರೆಸೆಂಟ್ ಮಾಡೋ ಬರೋರು ಇದ್ದಾರೆ. ಮಂತ್ರಿ ಮಾಡೋದು ತಪ್ಪೇನಿಲ್ಲ, ಮಂತ್ರಿ ಮಾಡ್ಬೇಕಪ್ಪ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLA ನಾಮಿನೇಷನ್ ಹಳೆ ಮೈಸೂರು ವಿಭಾಗ ಡಾಕ್ಟರ್ ರಂಗನಾಥ್,
ಕುಣಿಗಲ್ ಕ್ಷೇತ್ರ, ಸುರೇಶ್ ಗೌಡ ತುಮಕೂರು ಗ್ರಾಮಾಂತರ ಕ್ಷೇತ್ರ, ಸಿಎನ್ ಬಾಲಕೃಷ್ಣ ಶ್ರವಣಬೆಳಗೊಳ ಕ್ಷೇತ್ರ, ಗಣಿಗ ರವಿಕುಮಾರ್ ಮಂಡ್ಯ ಕ್ಷೇತ್ರ, ದರ್ಶನ್ ಪುಟ್ಟಣಯ್ಯ ಮೇಲುಕೋಟೆ ಕ್ಷೇತ್ರ, ಡಿ ರವಿಶಂಕರ್ ಕೆಆರ್ ನಗರ ಕ್ಷೇತ್ರ, ಕೆಎಚ್ ಪುಟ್ಟಸ್ವಾಮಿಗೌಡ ಗೌರಿಬಿದನೂರು ಕ್ಷೇತ್ರ, ಸಿಮೆಂಟ್ ಮಂಜುನಾಥ್ ಸಕಲೇಶ್ಪುರ ಕ್ಷೇತ್ರ, ಮಂತರ್ ಗೌಡ ಮಡಿಕೇರಿ ಕ್ಷೇತ್ರ, ಜಿಡಿ ಹರೀಶ್ ಗೌಡ ಹುಣಸೂರು ಕ್ಷೇತ್ರ, ಸಮೃದ್ಧಿ ಮಂಜುನಾಥ್ ಮುಳಬಾಗಿಲು ಕ್ಷೇತ್ರ, ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಎ ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.